ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಗೋಕಾಕ್ ಕರ್ದಂಟು ನಾಡಿನ ಖಡಕ್ ಪೊಲೀಸ್ ಅಧಿಕಾರಿ ಟಿ.ಬಿ. ನಿಲ್ಗಾರ್ ಇದೇ 30ರಂದು ನಿವೃತ್ತಿಯಾಗಲಿದ್ದಾರೆ. ಹೌದು, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಅದೆಷ್ಟೋ ಅಧಿಕಾರಿಗಳು, ಸಿಬ್ಬಂದಿಗಳು ತಮ್ಮ ಕೆಲಸ ಕಾರ್ಯ, ಜ್ಞಾನ ಮತ್ತು ಅಪಾರವಾದ ಪರಿಶ್ರಮದಿಂದ ಪೊಲೀಸ್ ಇಲಾಖೆಯನ್ನು ಇಡೀ ದೇಶದಲ್ಲಿಯೇ ನಂಬರ್ 1 ಸ್ಥಾನದಲ್ಲಿ ತಂದು ನಿಲ್ಲಿಸಿದ್ದಾರೆ. ಇಂಥವರ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿದ ಪೊಲೀಸ್ ಅಧಿಕಾರಿಗಳು ಸಹ ಅಷ್ಟೇ ತಮ್ಮ ಕೆಲಸ ಕಾರ್ಯ ನಿಷ್ಠೆಯಿಂದ ಹೆಸರುವಾಸಿಯಾಗಿದ್ದಾರೆ. ಇಂಥವರ ಸಾಲಿನಲ್ಲಿ ಬರುವವರು ಇದೇ ತಿಂಗಳು 30ರಂದು ತನ್ನ ಸುದೀರ್ಘ ಪೊಲೀಸ್ ಇಲಾಖೆಯ ಸೇವೆಯಿಂದ ನಿವೃತ್ತಿಯಾಗಲಿದ್ದಾರೆ. ಹಾಲಿ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವ ಗೋಕಾಕ್ ಕರ್ದಂಟು ನಾಡಿನ ಮಣ್ಣಿನ ಮಗ ಖಡಕ್ ಪೊಲೀಸ್ ಅಧಿಕಾರಿ ಶ್ರೀ ತುಕಾರಾಮ್ ಬಾಬು ನಿಲ್ಗಾರ್ ಸರ್ ಒಬ್ಬರು. ಅಷ್ಟಕ್ಕೂ ಈ ಖಡಕ್ ಪೊಲೀಸ್ ಅಧಿಕಾರಿ ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಿಂಧಿ ಕುರುಬೆಟ್ಟ ಗ್ರಾಮದಲ್ಲಿ. ರೈತಾಪಿ ವರ್ಗದ ಕುಟುಂಬಕ್ಕೆ 14/11/1964ರಲ್ಲಿ ಜನಿಸಿ ತನ್ನ ಬಾಲ್ಯ ಶಿಕ್ಷಣವನ್ನು ಹಾಗೂ ಮೆಟ್ರಿಕ್ ಶಿಕ್ಷಣವನ್ನು ಗೋಕಾಕ್ ನ್ಯೂಸ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಪೂರೈಸಿ ತದನಂತರ PUCಯನ್ನು ಮೂಡಲಗಿಯಲ್ಲಿ ಪೂರೈಸುತ್ತಾರೆ. ನಂತರ ಹೊಲದ ರೈತನಾಗಿ ಕೆಲಸ ಮಾಡಿಕೊಂಡು ಪೊಲೀಸ್ ಇಲಾಖೆಗೆ ಅರ್ಜಿಯನ್ನು ಹಾಕುತ್ತಾರೆ. 1986ರಲ್ಲಿ ಪೊಲೀಸ್ ಇಲಾಖೆಗೆ ನೇಮಕವಾಗಿ ಉತ್ತರ ಕನ್ನಡ ಜಿಲ್ಲೆಯ ಮಾಗವಾಡದ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದು 1987ರಿಂದ ಬೈಲಹೊಂಗಲ್ ಪೊಲೀಸ್ ಠಾಣೆಯ ಟ್ರಾಫಿಕ್ ಪೊಲೀಸ್ ಠಾಣೆ, ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಸಿಬ್ಬಂದಿ PC ಸೇವೆ ಸಲ್ಲಿಸುವುದರ ಜೊತೆಗೆ ತನ್ನ ವ್ಯಾಸಂಗ ಮಾಡಿ ಪದವಿ ಶಿಕ್ಷಣವನ್ನು 1998ರಲ್ಲಿ ಪೂರೈಸುತ್ತಾರೆ. ನಂತರ PSI ಆಗಿ ನೇಮಕವಾಗಿ ಬೆಂಗಳೂರು ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಥಮ ಬಾರಿಗೆ PSI ಆಗಿ ಸೇವೆ ಸಲ್ಲಿಸಿ ನಂತರ ವರ್ಗಾವಣೆಯಾಗಿ ಗುಲ್ಬರ್ಗಾ ಚೌಕ್ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸಿ 2006ರಲ್ಲಿ ಐಗಳಿ, 2007 ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸಿ ನಿಪ್ಪಾಣಿ, ಚಿಕ್ಕೋಡಿ, ಖಾನಾಪುರ ಹಾಗೂ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ 2014ರವರೆಗೆ ಸೇವೆ ಸಲ್ಲಿಸಿರುತ್ತಾರೆ. ಇದೇ ಅವಧಿಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಬೆಳಗಾವಿಯಲ್ಲಿ ನಡೆದಾಗ ಇವರು ಟ್ರಾಫಿಕ್ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡಿ ಉನ್ನತ ಪೊಲೀಸ್ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ನಂತರ 2015ರಲ್ಲಿ CPI ಆಗಿ ಪದೋನ್ನತಿ ಹೊಂದಿ ಬೆಳಗಾವಿಯ CODಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಾ ಹುಬ್ಬಳ್ಳಿ ನಾರ್ತ್ ಪೊಲೀಸ್ ಠಾಣೆ, ಗದಗ ಜಿಲ್ಲೆಯ ಮುಂಡರ್ಗಿ ಪೊಲೀಸ್ ಠಾಣೆ, ವಿಜಯಪುರದ ಗೋಳುಗುಮ್ಮಟ್ ಪೊಲೀಸ್ ಠಾಣೆ, ಬೆಳಗಾವಿಯ ವಿದ್ಯುತ್ ಕಾರ್ಯಾಚರಣೆ ಪಡೆ ಹಾಗೂ ಅಂಕಲಿ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿ ದಿನಾಂಕ 30/11/2022ರಂದು ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ CPI ಆಗಿ ವರ್ಗಾವಣೆಯಾಗಿ ಬಂದು ಇಲ್ಲೂ ಸಹ ತನ್ನ ಕಾರ್ಯನಿಷ್ಠೆ, ಪ್ರಾಮಾಣಿಕ ಸೇವೆಯಿಂದ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವುದರ ಜೊತೆಗೆ ಅಪಘಾತ ಪ್ರಕರಣಗಳನ್ನು ತಡೆಗಟ್ಟುವುದು ಹಾಗೂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೀಟ್ ಸಿಸ್ಟಮ್ ಅನ್ನು ಸಬಲೀಕರಣ ಮಾಡುವುದರಲ್ಲಿ ಯಶಸ್ಸು ಕಂಡಿದ್ದಾರೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಮೊನ್ನೆ ನಡೆದ ಗಾಂಜಾ ಮಾರುತ್ತಿದ್ದ ವ್ಯಕ್ತಿಯನ್ನ ಕೇವಲ ಅರ್ಧ ಗಂಟೆಯಲ್ಲಿ ಹಿಡಿದು ಬಡಿಕೊಳಮಟ್ಟ ರಸ್ತೆಯಲ್ಲಿ ಹಿಡಿದು ಹಿಂಡಲ್ಗ ಜೈಲಿಗೆ ಕೇವಲ ಅರ್ಧ ಗಂಟೆಯಲ್ಲೇ ಕಳಿಸಿದ್ದು ಇವರ ಅದ್ಭುತ ಕಾರ್ಯಾಚರಣೆ. ಇದೇ ಸಂದರ್ಭದಲ್ಲಿ ಇವರ ಸೇವೆಯನ್ನು ಗಮನಿಸಿ ಮುಖ್ಯಮಂತ್ರಿಗಳು ಪದಕಗಳ ಪಟ್ಟಿಗೂ ಇವರ ಹೆಸರು ಶಿಫಾರಸು ಆಗಿರುವುದು ತುಂಬ ಸಂತೋಷದ ಸಂಗತಿಯಾಗಿದೆ. ಇನ್ನು ಇವರ ವ್ಯಕ್ತಿತ್ವವು ಸಹ ಸ್ನೇಹ ಮನೋಭಾವದಿಂದ ಕೂಡಿದ್ದು ಸೇವಾ ಅವಧಿಯಲ್ಲಿ ಉನ್ನತ ಅಧಿಕಾರಿಗಳ ಸಲಹೆ ಮಾರ್ಗದರ್ಶನವನ್ನು ಪಾಲಿಸುತ್ತಾ ಸಮಕಾಲೀನ ಅಧಿಕಾರಿಗಳ ಜೊತೆ ಒಳ್ಳೆಯ ಸ್ನೇಹಿತನಿಗೆ, ಕಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಅಚ್ಚುಮೆಚ್ಚಿನ ಅಧಿಕಾರಿಯಾಗಿ ಪತ್ರಕರ್ತರ ಜೊತೆಗೆ ಉತ್ತಮ ಒಡನಾಟ ಹೊಂದಿದ್ದ ಇವರು ಇದೇ ಬರುವ 30/11/2024ರಂದು ತನ್ನ ಸುದೀರ್ಘ ಪೊಲೀಸ್ ಇಲಾಖೆಯ ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾಗುತ್ತಿದ್ದಾರೆ. ಇವರ ನಿವೃತ್ತಿಗೆ KK ಕೊಪ್ಪದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುರೇಶ್ ಸೇರಿದಂತೆ ಹಲವಾರು ಗಣ್ಯರು ಶುಭ ಹಾರೈಸಿದ್ದಾರೆ. ಆದ್ದರಿಂದ ಇವರ ನಿವೃತ್ತಿ ಜೀವನ ಶುಭಕರವಾಗಲಿ ಎಂದು ಹಾರೈಸುತ್ತಾ ಇವರ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅಭಿನಂದನಾ ಲೇಖನದ ಸಮಗ್ರ ವರದಿ ಪ್ರಕಟಣೆ ಮಾಡಿದ್ದಾರೆ. ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬ ಖಡಕ್ CPI ಹಿರೇಬಾಗೇವಾಡಿ ಪೊಲಿಟಿಷಿಯನ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿ ದಕ್ಷತೆಯಿಂದ ಇದೇ 30ನೇ ತಾರೀಕು ಅವರು ನಿವೃತ್ತಿ ಆಗ್ತಾವ್ರೆ. ವಿಶೇಷವಾಗಿ ಅವ್ರ ಬಗ್ಗೆ ಒಂದು 2 ಅಭಿನಂದನೆಗಳನ್ನ ಹೇಳಿ ಸರ್. ತುಕಾರಾಮ್ ಬಾಬುರಾವ್ ನಿಲ್ಗಾರ್
ಎನ್ನುವ ಸಾಹೇಬರು 2 ವರ್ಷ ಆತು ನಮ್ಮ ಹಿರೇಬಾಗೇವಾಡಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಿರಿಯರು ಅವ್ರ ವೃತ್ತಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಾಗಿ ಹಿರಿಯರು ಅನ್ನೋದು ಯಾಕಂತಂದ್ರೆ ಅವರು ನಿವೃತ್ತಿ ಆಗೋ ಸಲುವಾಗಿ ನಾವು ಹಿರಿಯರು ಅನ್ನಬೇಕಾಗ್ತೈತಿ. ಅವರು ಸೇವೆ ಉತ್ತಮವಾದಂಥ 2 ವರ್ಷ ಸಲ್ಲಿಸಿದರು. ನಮ್ಮ ಬಾಗೇವಾಡಿ ಪೊಲೀಸ್ ಸ್ಟೇಷನ್ ಒಂದು ಉತ್ತಮವಾದಂಥ ಆಡಳಿತವನ್ನು ನಡೆಸ್ಕಾರ. ಅವ್ರು 30ನೇ ತಾರೀಕು ದಿವಸ ಅವರೊಂದು ರಿಟೈರ್ಡ್ ಆಗುವಂಥ ಸಮಯ ಬಂದೈತಿ. ಅವರಿಗೆ ದೇವರ ಆಯುಷ್ಯ ಆರಾಮ, ಅವ್ರಿಗೆ ಸುಖ ಶಾಂತಿ ಅನ್ನು ಕೊಡಲಿ ಅಂತ ಹೇಳ್ತೆ ಆ ದೇವರಿಗೆ ಬೇಡಿಕೊಂಡು ನಾವು ಅವ್ರ ನಿವೃತ್ತಿಗೆ ಒಂದು ವಿದಾಯ ಹೇಳುವಂಥ ನಮ್ಮ ಕೆಕ್ಕೆಕೊಪ್ಪ ಗ್ರಾಮದ ನಮ್ಮ ಬಾಗೇವಾಡಿ ಬಾಗೇವಾಡಿ ಗ್ರಾಮಕ್ಕೆಲ್ಲ ಕೆಕ್ಕೆಕೊಪ್ಪ ಬರ್ತೈತಿ. ಆ ಕೆಕ್ಕೆಕೊಪ್ಪದಿಂದ ನಾವೆಲ್ಲರೂ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ತಾನಂತ ಇವತ್ತಿನ ದಿವಸ ಈ ಟಿವಿ ಮೂಲಕ ಹೇಳ್ತಾರೆ. ಸರ್, ಈಗ ಸಾಕಷ್ಟು ಮೊದಲಿಂದನೂ ಅವ್ರ ಜೊತೆ ಆತ್ಮೀಯರಂತೆ, ಮೊದಲಿಂದನೂ ಅವರು PSI ಇದ್ದಾಗಿದ್ದಾನು. ಏನು ಸರ್ ಅವಿಸ್ಮರಣೀಯ ಘಟನೆಗಳು ಏನಿದೆ ಸರ್? ಅವ್ರು ಯಾವುದೋ ಘಟನೆಗಳು ಬಂದ್ರೂ ಅವ್ರು ಸಾಲ್ವ್ ಮಾಡಿಕಾರ. ಒಂದು ಜನರಿಗೆ ಹತ್ತಿರ ಆಗುವಂಥ ಕೆಲಸ ಮಾಡಿದರು, ಜನರಿಗೆ ಒಳ್ಳೆಯ ಆಗುವಂಥ ಕೆಲಸವನ್ನು ಮಾಡಿದರು. ಅವರು ನಾನು ಹಿರೇತನಕ ಹೋದಾಗಲಿ ಏನೋ ತಗೊಂಡು ಹೋದಾಗ ನಾ ಈ ಕುರ್ಚಿ ಮೇಲೆ ಕುಂತೇನೋ, ನಾ CPI ಅಂತ ನಾನು ತಿಳ್ಕೊಬೇಡ್ರಿ, ನಾವು ಮಣಿ ಹಿರಿಯ ಅಂತ ಹೇಳ್ತಾನೆ ನಿಮಗೆ ಅಂತ ಹೇಳಿಕಾರ. ಅವರಿಗೆಲ್ಲ ಬುದ್ಧಿ ರೀತಿ ಹೇಳುವಂಥ ಕೆಲಸಗಳನ್ನು ಭಾಳ ಮಾಡಿದರು. ಅದಕ್ಕೆ ಅವ್ರಿಗೆ ಮೆಚ್ಚುಗೆ ಅನ್ನಂತ ಈಗ ಇವತ್ತಿಂದು ಸಲ್ಲಿಸ್ತೇನೆ. ಅವ್ರ ಅವಧಿಯಲ್ಲಿ ಹಿರೇಬಗಡಿ ಪೊಲಿಟಿಷಿಯನ್ ಯಾವ ರೀತಿ ಇತ್ತು ಸರ್? ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ಯಾರೋ ಆಫೀಸರ್ ಬಂದ್ರೂ ಒಳ್ಳೆಯದನ್ನು ನಡೆಸ್ತಿರ್ತಾರೋ. ಅದ್ರಾಗ ನಾವು ಇವರು ಬರಂದಾಗಿಂದ ಹೆಚ್ಚು ಕನ್ಸಲ್ಟ್ ಆಗೋಂತಲೇ ಇವರು ಒಂದು ಆಡಳಿತ ಒಂದು ಉತ್ತಮವಾದಂಥದ್ದು ಒಂದು ಬಾಗೇವಾಡಿ ಕ್ಷೇತ್ರಕ್ಕನ ಅವರೊಂದು ಎಲ್ಲರೂ ಎಂಬಲ್ಲಿ ಹೊಂದಾಣಿಕೆ ಆಗುವಂಥ ಒಂದು ಜೀವಿ ಅವರು. ಒಟ್ಟಾರೆ ಅವರ ನಿವೃತ್ತಿ ಜೀವನ ಶುಭಕರ ಆಗಲಿ, ಅವ್ರ ದೇವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಶುಭಾಶಯಗಳು. ಧನ್ಯವಾದಗಳು.